ಎಲ್ರಿಗೂ ನಮಸ್ಕಾರ. ಮಟ್ಪಟ್ ಮೀಲ್ಸ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಿಮ್ಗೋಸ್ಕರ ಈ ವಿಡಿಯೋದಲ್ಲಿ ಸಿಂಪಲ್ ಆಗಿರೋ ಎಗ್ ರೆಸಿಪಿ ಮಾಡಿ ತೋರಿಸೋಣ ಅಂತ ಬಂದಿದ್ದೀನಿ. ವಾವ್, ನೋಡೋಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡೋರಿಗೆ ಆಮ್ಲೆಟ್ ಅನ್ಸ್ಬೋದು, ಕೆಲವ್ರಿಗೆ ಪಿಜ್ಜಾನೂ ಅನ್ಸ್ಬೋದು. ಆದರೆ ಇದು ಪಿಜ್ಜಾನೂ ಅಲ್ಲ, ಆಮ್ಲೆಟು ಅಲ್ಲ. ಇದಕ್ಕೊಂದು ಒಳ್ಳೆ ನೇಮ್ ಇದೆ. ಅದ್ರ ನೇಮ್ ಏನಪ್ಪ ಅಂದರೆ ಎಗ್ ತವಾ. ಮತ್ತು ಈ ರೆಸಿಪಿ ಮಾಡೋದು ತುಂಬ ಈಸಿ. 5 ನಿಮಿಷದಲ್ಲೇ ಮಾಡಿಬಿಡ್ಬೋದು, ಹಾಗೆ 5 ನಿಮಿಷದಲ್ಲೂ ಖಾಲಿ ಮಾಡಿಬಿಡ್ಬೋದು. ಈ ರೆಸಿಪಿ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ. ಎಗ್ ರೆಸಿಪಿ ಮಾಡೋದಕ್ಕೆ 4 ಎಗ್ ತೊಗೊಂಡಿದ್ದೀನಿ, 3 ಟೊಮೊಟೊ ತೊಗೊಂಡಿದ್ದೀನಿ, ಸಣ್ಣ ಸಣ್ಣಗೆ ಹಚ್ಕೊಂಡಿರಬೇಕು. ಮತ್ತು 3 ಸಣ್ಣ ಸಣ್ಣಗೆ ಹಚ್ಕೊಂಡಿರೋ ಈರುಳ್ಳಿ ತೊಗೊಂಡಿದ್ದೀನಿ, ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಸಣ್ಣ ಸಣ್ಣಗೆ ಹಚ್ಕೊಂಡಿದ್ದೀನಿ, ಮತ್ತು 2 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಗರಂ ಮಸಾಲ, ಖಾರದ ಪುಡಿ, ಪೆಪ್ಪರ್ ಪೌಡ್ರು, ಉಪ್ಪು ಮತ್ತು ಕೊಬ್ಬರಿ ಎಣ್ಣೆ. ಚಳಿಗೆ ಫುಲ್ ಗಟ್ಟಿ ಆಗಿಬಿಟ್ಟಿದೆ. ಸೊ ಮೊದಲನೇದಾಗಿ ಒಂದು ಪ್ಯಾನ್ ಇಟ್ಕೊಳ್ತಾ ಇದ್ದೀನಿ. ಪ್ಯಾನ್ ಬಿಸಿಯಾಗಿದೆ. 2 ಟೇಬಲ್ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಕರಿಬೇವಿನ ಸೊಪ್ಪು ಆದಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಮಕ್ಳಿಗೆ ಖಾರ ಅಂದರೆ ಹಸಿಮೆಣಸಿನ್ಕಾಯಿ ಬೇಡ, ನೀವು ಖಾರದ ಪುಡಿನೇ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಅದಾದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ಚೆನ್ನಾಗಿ ಒಂದು ಗೋಲ್ಡನ್ ಕಲರ್ಗೆ ಬರೋ ಥರ ಚೆನ್ನಾಗಿ ಹುರ್ಕೊಡ್ಬೇಕು. ಈರುಳ್ಳಿ ಚೆನ್ನಾಗಿ ಬೆಂದಿದೆ. ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೀರಿನ ಅಂಶ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. 1.5 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. 1.5 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿ ಬೇಡ ಅಂದವರು ಸ್ವಲ್ಪ ಖಾರದ ಪುಡಿ ಜಾಸ್ತಿ ಹಾಕ್ಕೊಳ್ಳಿ. ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಸಾಲೆ ಎಲ್ಲ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು ಮೊಟ್ಟೆ ಹಾಕ್ಕೊಂಡ್ರೆ ಮೊಟ್ಟೆ ಮೇಲೆ ಒಂದು ಸ್ವಲ್ಪ ಡಿಸೈನ್ಗೆ ಹಾಕ್ಕೋಬೇಕು, ಚೆನ್ನಾಗಿರುತ್ತೆ. ಇದೆಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನ ಒಂದು ಸಮ ಮಾಡ್ಕೋಬೇಕು. ಇದ್ರ ಮೇಲೆ ಮೊಟ್ಟೆ ಹಾಕೋಬೇಕು. ಎಗ್ ಹೊಡೆದು ಹಾಕ್ಕೊಳ್ತಾ ಇದ್ದೀನಿ. ಸೊ ಮೊಟ್ಟೆ ಹಾಕೊಂಡಿದ್ನಲ್ಲ, ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನೂ ಏನಾದರೂ ಹಾಕ್ತಿದ್ದೀನಿ ಅಂತ ಅನ್ಕೊತಿದ್ದೀರಾ? ಇಲ್ಲ ನೋಡ್ರಿ, ಇಷ್ಟೇ ಸಿಂಪಲ್ ಆಗಿರೋ ರೆಸಿಪಿ ರೆಡಿ ಆಗೋಯ್ತು. ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಸ್ನ್ಯಾಕ್ಸ್ ಏನಾದ್ರು ಕೇಳಿದ್ರೆ ಈ ಥರ ಮಾಡಿ ಕೊಡಿ, ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಈ ಥರ ಸಿಂಪಲ್ ರೆಸಿಪೀಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.